ನಮಸ್ಕಾರ. ಇದೇ 28ನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ಐಸಿರಿ ಫೌಂಡೇಶನ್ ಮತ್ತು ಅದಮ್ಯ ಚೇತನದ ಪ್ಲೇಟ್ ಬ್ಯಾಂಕ್, ಸ್ಟೀಲ್ ಬ್ಯಾಂಕ್ ಅನ್ನುವಂಥ ಒಂದು ಯೋಜನೆ ಪ್ರಾರಂಭ ಆಗ್ತಾ ಇದೆ. ಏನಿದು ಪ್ಲೇಟ್ ಬ್ಯಾಂಕ್, ಏನಿದು ಸ್ಟೀಲ್ ಬ್ಯಾಂಕ್ ಅಂತ ನಮಗೆಲ್ಲರಿಗೂ ಅನಿಸ್ಬೋದಲ್ವಾ. ಸ್ಟೀಲಿಗೂ ಈ ಪರಿಸರ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದಕ್ಕೂ ಏನು ಸಂಬಂಧ ಅಂತ. 2012ರಲ್ಲಿ ಅದಮ್ಯ ಚೇತನ ಮರುಬಳಕೆ ಮಾಡುವಂಥ ಈ ತಟ್ಟೆ ಲೋಟಗಳ ಕೋಶ ಪ್ರಾರಂಭ ಮಾಡಿತು. ಮುಖ್ಯ ಉದ್ದೇಶವೇ ಕಾರ್ಯಕ್ರಮಗಳಲ್ಲಿ ಇವತ್ತು ನಾವು ಪೇಪರ್ ಗ್ಲಾಸ್ ಉಪಯೋಗಿಸ್ತೀವಿ, ಎಷ್ಟೋ ಸಲ ಪ್ಲಾಸ್ಟಿಕ್ ಲೋಟ, ಪ್ಲಾಸ್ಟಿಕ್ ಚಮಚಗಳು ನಮಗೆ ಗೊತ್ತಿಲ್ಲದೆ ಬಂದುಬಿಡ್ತವೆ. ದೊಡ್ಡ ಪ್ರಮಾಣದಲ್ಲಿ ಕಸ ಆಗ್ತಾ ಇದೆ. ನಂತರ ಈ ಕಸ ಮೈಕ್ರೋ ಪ್ಲಾಸ್ಟಿಕ್ ಆಗಿ ವಾಪಸ್ ನಮಗೂ ಬರ್ತಾ ಇದೆ, ನಮ್ಮ ದೇಹಕ್ಕೂ ತೊಂದರೆ ಕೊಡ್ತಾ ಇದೆ, ಪರಿಸರ ಮಾಲಿನ್ಯಕ್ಕೆ ದೊಡ್ಡ ಕಾರಣ ಆಗ್ತಾ ಇದೆ, ಮಣ್ಣು ಕಲುಷಿತ ಆಗ್ತಾ ಇದೆ. ಇದಕ್ಕೊಂದು ಸರಳ ಉಪಾಯ ಏನು ಅಂತಂದರೆ ನಾವು ಮರುಬಳಕೆ ಮಾಡುವಂಥ ತಟ್ಟೆ ಲೋಟಗಳನ್ನು ಉಪಯೋಗಿಸುವಂಥದ್ದು. ಅದಕ್ಕೆ ಬೇಕಾಗಿರುವಂಥ ಒಳ್ಳೆಯ ಉತ್ತಮ ಗುಣಮಟ್ಟದ ತಟ್ಟೆ ಲೋಟಗಳ ಸಂಗ್ರಹವನ್ನು ಅದಮ್ಯ ಚೇತನ ಪ್ರಾರಂಭ ಮಾಡ್ತು. ಅದಕ್ಕೆ ನಾವು ಅನಂತ ಪ್ಲೇಟ್ ಬ್ಯಾಂಕ್ ಅಂತ ಹೆಸರು ಕೊಟ್ವಿ. ನಂತರ ಅದು ಬೆಂಗಳೂರಿನಲ್ಲಿ 10,000 ಸೆಟ್ ಜೊತೆಗೆ ಪ್ರಾರಂಭ ಆಯಿತು. ಹುಬ್ಬಳ್ಳಿಯಲ್ಲಿ 22,000 ಸೆಟ್ ಇದೆ, ರಾಯಚೂರಿನಲ್ಲಿದೆ, ಕರ್ನಾಟಕದಲ್ಲಿ ಸಾಗರ, ಶಿರಸಿ, ಕೊಪ್ಪ, ಹೀಗೆ ಪಶ್ಚಿಮ ಘಟ್ಟದ ಊರುಗಳಲ್ಲಿ ಕಲಬುರಗಿಯಲ್ಲಿದೆ, ಗದಗ್ನಲ್ಲಿದೆ. ಹಾಗೆಯೇ ಉತ್ತರ ಭಾರತದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಕಲ್ಕತ್ತಾದಲ್ಲಿ ಪ್ರಾರಂಭ ಆಯಿತು, ಡೆಹ್ರಾಡೂನಲ್ಲಿ ಪ್ರಾರಂಭ ಆಗಿದೆ, ಇತ್ತೀಚೆಗೆ ಹಿಮಾಚಲದ ವಿಲಾಸ್ಪುರದಲ್ಲಿ ಪ್ರಾರಂಭ ಆಗಿದೆ. ಹೀಗೆ 26 ಕಡೆ ಈ ತಟ್ಟೆ ಲೋಟಗಳ ಸಂಗ್ರಹ ಇದೆ. ಈಗ 28ನೇ ತಾರೀಕು ಅದಮ್ಯ ಚೇತನದ 27ನೇಯ ಪ್ಲೇಟ್ ಬ್ಯಾಂಕ್ ಅದು ಪ್ರಾರಂಭ ಆಗ್ತಾ ಇದೆ. ಅದನ್ನು ಶ್ರೀ ರೋಹನ್ ಅವರ ನೇತೃತ್ವದ ಐಸಿರಿ ಫೌಂಡೇಶನ್ ಅವರು ಈ ಒಂದು ಬ್ಯಾಂಕನ್ನು ನಿರ್ವಹಣೆ ಮಾಡೋರಿದ್ದಾರೆ. ಚಿಕ್ಕಮಗಳೂರಿನ ಜನತೆಯಲ್ಲಿ ನನ್ನ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕಾರ್ಯಕ್ರಮ ಅದನ್ನು ಶೂನ್ಯ ತ್ಯಾಜ್ಯವಾಗುವಂಗೆ ಯಾವುದನ್ನೂ ಕಸಕ್ಕೆ ಹಾಕದೇ ರೀತಿಯಲ್ಲಿ ನೋಡ್ಕೊಳ್ಳೋಣ. ನೀವಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ನಾವು ಯಾವುದೇ ಶುಲ್ಕ ಇಲ್ಲದ, ಯಾವುದೇ ರೆಂಟನ್ನು ಚಾರ್ಜ್ ಮಾಡದೆ ಕೊಡ್ತಿರುವಂಥ ಈ ತಟ್ಟೆ ಲೋಟಗಳನ್ನು ತೆಗೆದುಕೊಂಡು ಹೋಗಿ ಮತ್ತೆ ಬಳಸಿ ವಾಪಸ್ ತಂದು ಕೊಡಿ. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ಸುತ್ತಲಿನ ಪರಿಸರದ ರಕ್ಷಣೆಗೆ ಸಹಾಯ ಮಾಡಿದಂತಾಗ್ತದೆ. ಅದೇ ಸಂದರ್ಭದಲ್ಲಿ ಐಸಿರಿ ಫೌಂಡೇಶನ್ನಿಂದ ಸಾಧಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಆ ಸನ್ಮಾನದ ಪಟ್ಟಿಯಲ್ಲಿ ನನ್ನ ಹೆಸರು ಸೇರಿದೆ. ನಾನು ಈ ಸನ್ಮಾನಕ್ಕೆ ನಾನು ಬಾಧ್ಯರಾಗಿರೋದೇ ನನ್ನ ತಂದೆ ತಾಯಿ ಇರ್ಬೋದು, ಅದಮ್ಯ ಚೇತನದ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರು, ನಮಗೆ ಸಹಾಯ ಮಾಡ್ತಿರುವಂಥ ದಾನಿಗಳ ಒಂದು ಸಹಕಾರದಿಂದ ಇದು ಸಾಧ್ಯ ಆಗಿದೆ. ಅವರೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಐಸಿರಿ ಫೌಂಡೇಶನ್ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಪ್ಲೇಟ್ ಬ್ಯಾಂಕನ್ನು ತಾವು ಪ್ರಾರಂಭ ಮಾಡಿ ಚಿಕ್ಕಮಗಳೂರಿನ ಪರಿಸರ ರಕ್ಷಣೆಗೆ ಒಂದು ದೊಡ್ಡ ಹೆಜ್ಜೆಯನ್ನು ತಾವು ಇಡ್ತಾ ಇದ್ದೀರಾ. ಧನ್ಯವಾದಗಳು.